ಒಂದು ಬಿಗ್ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನ ನಿಮ್ಮ ಮುಂದೆ ಇಡಕ್ಕೆ ಬಂದಿದ್ದೀವಿ. ಏನಾಗ್ತಾ ಇದೆ ರಾಜ್ಯ ಸರ್ಕಾರದಲ್ಲಿ, ಯಾರ್ಯಾರಿಗೆ ಯಾವ್ಯಾವ ಹುದ್ದೆಗಳನ್ನ ಕೊಡ್ತಾ ಇದ್ದಾರೆ. ಸಚಿವ KH ಮುನಿಯಪ್ಪ ಅಳಿಯ ಶಶಿಧರ್ಗೆ ಕಾರ್ಯದರ್ಶಿ 2ನೇ ಹುದ್ದೆಯನ್ನ ಕೊಡ್ತಾರ. ವಿಧಾನಸಭಾ ಸಚಿವಾಲಯದ ಗಣಕ ವಿಭಾಗದ ನಿರ್ದೇಶಕರಾಗ್ತಾ ಇದ್ದಾರೆ. ನಿರ್ದೇಶಕ ಹುದ್ದೆಯಿಂದ ಕಾರ್ಯದರ್ಶಿ 2 ಹುದ್ದೆಗೆ ನಿಯೋಜನೆಯನ್ನ ಮಾಡ್ತಾರೆ. ಅಂದ್ರೆ ಈಗಾಗಲೇ ಒಬ್ರು ಇದ್ದಾರೆ, 2ನೇದವರಂತೆ. ಕೊಡಬೇಕು ಅಂತ ಕೊಡ್ತಾ ಇರೋದ ಅಥವಾ ಸಮಾಧಾನ ಮಾಡಕ್ಕೆ ಹೋಗ್ತಾ ಇರೋದ? ಹುದ್ದೆ ಸೃಷ್ಟಿ ಪ್ರಯತ್ನಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತೀವ್ರ ವಿರೋಧದಿಂದ ಉದ್ದೇಶಿತ ಕಾರ್ಯದರ್ಶಿ 2 ಹುದ್ದೆಯನ್ನು ಕೈಬಿಡ್ತಾರ ಮುಖ್ಯಮಂತ್ರಿಗಳು. KGFನ ಶಾಸಕೀಯ ರೂಪಕಲಾ ಪತಿಯಾಗಿರುವಂತಹ ಶಶಿಧರ್ ಸಚಿವ KH ಮುನಿಯಪ್ಪನವರ ಅಳಿಯ ಕಾರ್ಯದರ್ಶಿ 2ನೇದು ಹೊಸ ಹುದ್ದೆಯನ್ನೇ ಸೃಷ್ಟಿ ಮಾಡಕ್ ಮುಂದಾಗ್ತಾ ಇದ್ದಾರೆ. ಕಾರ್ಯದರ್ಶಿ ಅಂದ್ರೆ ಒಬ್ರು ಇರ್ತಾರೆ, ಅದರಲ್ಲಿ ಇನ್ನೊಬ್ರು ಕಾರ್ಯದರ್ಶಿನ ಅಂದ್ರೆ ಹುದ್ದೆ ಕೊಡಬೇಕು ಅನ್ನೋದಕ್ಕೋಸ್ಕರ ಈ ಹುದ್ದೆಯನ್ನ ಸೃಷ್ಟಿ ಮಾಡಿ ಕೊಡುವಂತ ಪ್ರಯತ್ನನ ಗೊತ್ತಿಲ್ಲ. ಅಧಿಕಾರಿ ವರ್ಗ ಸಿಬ್ಬಂದಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾತಕ್ಕೋಸ್ಕರ ಇಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ? ಮುನಿಯಪ್ಪನವರ ಅಳಿಯ ಅನ್ನೋದಕ್ಕೋಸ್ಕರ ಈ ಹುದ್ದೆಯನ್ನ ಸೃಷ್ಟಿ ಮಾಡಿ ಕೊಡುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಆ ಕಡೆ KGFನ ಶಾಸಕಿ ರೂಪಕಲಾ ಅವರ ಪತಿ, ಜೊತೆಗೆ KH ಮುನಿಯಪ್ಪನವರ ಅಳಿಯ ಈ ಶಶಿಧರ್ ಅವರಿಗೆ ಕಾರ್ಯದರ್ಶಿ ಹುದ್ದೆ, ಅದೇ ಹುದ್ದೆಯನ್ನ ಏನಕ್ಕೆ ಕೊಡಬೇಕು? ಮಾಡೋ ಕೆಲಸಗಳನ್ನ ಯಾವುದ್ರಲ್ಲಾದ್ರೂ ಮಾಡಬಹುದು ಕರೆಕ್ಟ್ ಆಗಿ, ಯಾಕಂತ ಪೋಸ್ಟ್ ಬೇಕು? ಏನಂತ ಒತ್ತಾಯ, ಏನಂತ ಸಮಾಧಾನ ಮಾಡುವಂತ ಕೆಲಸ ಏನಿದೆ ಇದರಲ್ಲಿ? ಯಾತಕ್ಕೋಸ್ಕರ ಈ ಹುದ್ದೆ ಸೃಷ್ಟಿಯನ್ನ ಮಾಡುವಂತ ಕೆಲಸ ಇದೆ? ಏನು ಎಕ್ಸ್ಟ್ರಾರ್ಡಿನರಿ ವರ್ಕರ ಹುದ್ದೆಯನ್ನ ಹೊಸದಾಗಿ ಸೃಷ್ಟಿ ಮಾಡಿ? ಅಂದ್ರೆ ಈಗ ಮೊದಲನೇದಾಗಿರುವಂತ ಕಾರ್ಯದರ್ಶಿ ಕೆಲಸ ಮಾಡ್ತಾ ಇಲ್ವಾ? ಯಾಕೆ 2ನೇ ಹುದ್ದೆಯನ್ನ ಸೃಷ್ಟಿ ಮಾಡಬೇಕಾಗಿದೆ? ಅದರ ಅಗತ್ಯತೆ ಏನಿದೆ ಇದರಲ್ಲಿ? ಅರ್ಥ ಆಗ್ತಾ ಇಲ್ಲ. ಈಗ ಇಂಥ ಅನೇಕ ಕಡೆಗಳಲ್ಲಿ ಅನೇಕ ಹುದ್ದೆಗಳನ್ನು ಸೃಷ್ಟಿ ಮಾಡಿರುವಂಥದ್ದು ಇದೆ. ಈಗ ಮೊನ್ನೆ ಕೂಡ ಅದೇ ಪ್ರಕರಣಗಳು ಬರ್ತಾ ಇದೆಯಲ್ಲ, ಆ ಪ್ರಕರಣದಲ್ಲೂ ಕೂಡ ಇಲ್ಲದೆ ಇರುವಂಥ ಹುದ್ದೆಯನ್ನು ಸೃಷ್ಟಿ ಮಾಡಿ ಅದರಲ್ಲಿ ದುಡ್ಡನ್ನು ಹಾಕಿರುವಂಥದ್ದು ಇದೆ. ಏನಾಗಿತ್ತು ಮೊನ್ನೆ? ಅದು ವಾಲ್ಮೀಕಿ ನಿಗಮದಲ್ಲಿ ಅಲ್ಲಿ ಮಾಡಿರುವಂಥದ್ದು ಕೆಲಸ ಏನು? MD ಅವರು ಅಲ್ಲಿ ಇಲ್ಲದೆ ಇರುವಂಥ ಹುದ್ದೆಯನ್ನು ಸೃಷ್ಟಿ ಮಾಡಿರುವಂಥದ್ದು ಇದೆ, ಅದರಲ್ಲಿ ಆರೋಪ. ಈಗ ಇಲ್ಲೂ ಕೂಡ ಹಾಗೆ ಕಾರ್ಯದರ್ಶಿ 2ನೇದಂತೆ. ಏನಿದು ಹೊಸ ಹೊಸ ಹುದ್ದೆಗಳನ್ನು ಸೃಷ್ಟಿ ಮಾಡ್ತಾ ಹೋಗ್ತಾ ಇದ್ದೀರಾ? ಇರೋ ಹುದ್ದೆಗಳನ್ನು ತುಂಬಿಕೊಳ್ಳಿ. ಮೊದಲು ಜನ ಒದ್ದಾಡ್ತಾ ಇದ್ದಾರೆ, ಯುವಕರು ಒದ್ದಾಡ್ತಾ ಇದ್ದಾರೆ. ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ರವೀಶ್ ನನ್ನೊಂದಿಗೆ ಈಗ ಸಂಪರ್ಕಕ್ಕೆ ಸಿಗ್ತಾ ಇರುವಂಥದ್ದು. ರವೀಶ್, ಈಗ ಇಲ್ಲದೇ ಇರುವಂಥ ಹುದ್ದೆಯನ್ನ ಸೃಷ್ಟಿ ಮಾಡಿ ಕೊಡುವಂಥ ಅಗತ್ಯತೆ ಈ ಸರ್ಕಾರಕ್ಕೆ ಯಾಕೆ ಬರ್ತಾ ಇದೆ ಅಂತ, ಏನು ಅನಿವಾರ್ಯತೆ ಇದೆ? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ಆ ಒಂದು ಮಾವ ಒಂದು ರೀತಿಯಲ್ಲಿ ಸರ್ಕಾರ ಮಟ್ಟದಲ್ಲೂ ಕೂಡ ಒಂದು ರೀತಿ ಪ್ರಭಾವಿಯಾಗಿದ್ದಾರೆ. ಜೊತೆಗೆ ಒಂದು ರೀತಿಯಲ್ಲಿ ಸಚಿವ ಸ್ಥಾನವನ್ನು ಕೂಡ ಅಲಂಕರಿಸಿದ್ದಾರೆ. ಜೊತೆಗೆ ಅವರ ಪತ್ನಿಯೂ ಕೂಡ ಶಾಸಕಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಇದನ್ನೆಲ್ಲವನ್ನು ಕೂಡ ಬಳಸ್ಕೊಂಡು ಲಾಬಿ ಮಾಡ್ತಾ ಇದ್ದಾರೆ ಅನ್ನೋದು ವಿಧಾನಸಭೆ ಸಚಿವಾಲಯದ ಕೆಲ ಅಧಿಕಾರಿ ವರ್ಗ ಮತ್ತು ನೌಕರರ ಆರೋಪ. ಯಾಕೆಂದರೆ ಗಣಕಯಂತ್ರ ವಿಭಾಗದಲ್ಲಿ ಇರ್ತಕ್ಕಂಥವ್ರನ್ನ ವಿಧಾನಸಭೆ ಕಾರ್ಯದರ್ಶಿ ಹುದ್ದೆಗೆ ತರೋದು ಎಷ್ಟು ಸೂಕ್ತಾನ? ಯಾಕೆಂದರೆ ಈಗಾಗಲೇ ಆ ಒಂದು DPR ಆಗಿರ್ಬೋದು ಮತ್ತು ವಿಧಾನಸಭೆ ಸಚಿವಾಲಯವು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿರ್ತಕ್ಕಂಥದ್ದು. ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇದೆ, ಅದು ಕಾನೂನು ಬಾಹಿರ ಅಲ್ಲ, ನಿಯಮದ ಒಳಗಡೆನೇ ಕೂಡ ಇರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಕಾರ್ಯನಿರ್ವಹಿಸತಕ್ಕಂಥ ಶಶಿಧರ್ ಏನಿದ್ದಾರೆ, ಅವರ ಗ್ರೇಡ್ ಕೂಡ ಆ ಒಂದು ವಿಧಾನಸಭೆ ಕಾರ್ಯದರ್ಶಿ ಗ್ರೇಡ್ ಹಂತಕ್ಕೆ ಕೂಡ ಇದೆ. ಆ ಕಾರಣಕ್ಕೋಸ್ಕರವಾಗಿ ಅದನ್ನು ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು ಅಂತ. ಹಾಗಾಗಿ ಆ ಕಡತಗಳನ್ನು, ಆ ಒಂದು DPR ಸಿದ್ಧಪಡಿಸಿರ್ತಕ್ಕಂಥ ಕಡತಕ್ಕೂ ಕೂಡ ವಿಧಾನಸಭೆ ಸಚಿವಾಲಯ ಒಪ್ಪಿಗೆ ಕೊಟ್ಟಿದೆ. ಇನ್ನು ಅಂತಿಮವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಪ್ಪಿಗೆ ಸಿಗಬೇಕಾಗಿರ್ತಕ್ಕಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಸರ್ಕಾರ ಮಟ್ಟದಲ್ಲಿ ಪ್ರಭಾವಿ ಆಗಿರ್ತಕ್ಕಂಥವ್ರು ಈ ರೀತಿ ಒಂದು ವಿಭಾಗದಿಂದ ಇನ್ನೊಂದು ಕಡೆಗೆ ಒಂದು ರೀತಿಯಲ್ಲಿ ಆ ಉನ್ನತ ಅಧಿಕಾರವನ್ನು ಕೂಡ ಪಡೆಯೋದಕ್ಕೆ ಮಾಡಿರ್ತಕ್ಕಂಥದ್ದು ದೊಡ್ಡ ಮಟ್ಟದ ಲಾಬಿ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಳಿ ಕಡತ ಇದೆ, ಹಾಗಾಗಿ ಅದು ಕಡತಕ್ಕೆ ಸಹಿ ಆಗ್ತಾರೋ ಇಲ್ವೋ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಆದರೆ ಅವರ ಒಂದು ರೀತಿಯಲ್ಲಿ ಸ್ಟ್ಯಾಂಡ್ ಇರ್ತಕ್ಕಂಥದ್ದು ಇದು ನಿಯಮ ಬಾಹಿರ ಅಲ್ಲ. ಈ ಹಿಂದೆಯೂ ಕೂಡ ಆ ರೀತಿಯ ಪ್ರಕರಣಗಳಾಗಿದೆ. ಬೇರೆ ವಿಭಾಗದಲ್ಲಿ ಇರ್ತಕ್ಕಂಥವ್ರನ್ನು ಕೂಡ ಒಂದು ಕಾರ್ಯದರ್ಶಿ ಹುದ್ದೆಗೆ ಆ ಒಂದು ಸ್ಥಾನಮಾನಕ್ಕೆ ಸರಿ ಹೊಂದುವಂಥ ಹುದ್ದೆಗೂ ಕೂಡ ಕೂರಿಸಿದ್ದೇವೆ. ಆ ಕಾರಣಕ್ಕೋಸ್ಕರವಾಗಿ ಅದರ ನಿಯಮಾವಳಿಗಳ ಅನ್ವಯ ಆ ಒಂದು ಪೋಸ್ಟನ್ನು ಕ್ರಿಯೇಟ್ ಮಾಡ್ತಾ ಇರ್ತಕ್ಕಂಥದ್ದು ಅನ್ನೋದು ಕೂಡ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನು ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಾಗತ್ತೆ. ಒಟ್ಟಾರೆಯಾಗಿ ಇದನ್ನ ಆ ಒಂದು ವಿಧಾನಸಭೆ ಸಚಿವಾಲಯದ ಅಧಿಕಾರಿ ವರ್ಗ ಮತ್ತು ನೌಕರರು ಕೂಡ ಒಂದು ಸಿಬ್ಬಂದಿ ಕೂಡ ಒಂದು ರೀತಿಯಲ್ಲಿ ವಿರೋಧ ವ್ಯಕ್ತಪಡಿಸ್ತಾರೆ. ಈ ವಿರೋಧಕ್ಕೆ ಮಣಿತಾರೋ ಅಥವಾ ಇಲ್ವೋ ಅನ್ನೋದು ಕೂಡ ಕಾದು ನೋಡಬೇಕು. ಅವರು ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.